ನಮಸ್ಕಾರ. ನಮ್ಮ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಸ್ವಲ್ಪ ಯೋಚಿಸಿ, ನಮ್ಮ ದೈನಂದಿನ ಚಿಕ್ಕ ಪುಟ್ಟ ಕೆಟ್ಟ ಅಭ್ಯಾಸಗಳನ್ನು ತೆಗೆದುಹಾಕಿ ಅಲ್ಲಿ ಒಳ್ಳೆಯ ದಿನಚರಿಯನ್ನು ತಂದ್ರೆ ಏನಾಗಬಹುದು? ಖಂಡಿತ, ಇದು ಮನುಷ್ಯನ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಅಗಾಧ ಶಕ್ತಿಯನ್ನು ಹೊಂದಿದೆ. ಆ ಟಾಪ್ 1% ಜನರು ಅನುಸರಿಸುವ ಆ ಅದ್ಭುತ ರಹಸ್ಯಗಳ ಬಗ್ಗೆ ನಾವಿಂದು ಆಳವಾಡಿ ಚರ್ಚೆ ಮಾಡೋಣ. ಸರಿ, ನಾದಿಂದು ಮುಖ್ಯವಾಗಿ 5 ಪ್ರಮುಖ ಹಂತಗಳ ಮೂಲಕ ಸಾಗಲಿದ್ದೇವೆ. ಯಶಸ್ಸಿನ ಮೂಲಮಂತ್ರಗಳು, ಮನಸ್ಸು ಹಾಗೂ ಸಮಯದ ನಿಯಂತ್ರಣ, ನಿರಂತರ ಕಲಿಕೆ ಮತ್ತು ಫೋಕಸ್, ದಿಟ್ಟ ನಿರ್ಧಾರಗಳು ಮತ್ತು ಕೊನೆಯದಾಗಿ ಆರ್ಥಿಕ ಶಿಸ್ತು ಹಾಗೂ ಹೂಡಿಕೆ. ಅಂದ್ರೆ ನಮ್ಮ ಮನಸ್ಸನ್ನು ಆಂತರಿಕವಾಗಿ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರಿಂದ ಹಿಡಿದು ಹೊರ ಜಗತ್ತಿನಲ್ಲಿ ಸಂಪತ್ತನ್ನು ಹೇಗೆ ಬೆಳೆಸಬೇಕು ಅನ್ನೋವರೆಗಿನ ಕಂಪ್ಲೀಟ್ ಮ್ಯಾಪ್ ಇದು. ಮೊದಲನೆಯದಾಗಿ ಯಶಸ್ಸಿನ ಮೂಲಮಂತ್ರಗಳು. ಇದೆಲ್ಲದಕ್ಕೂ ಒಂದು ಭದ್ರ ಬುನಾದಿ ಬೇಕಲ್ವಾ? ಯಶಸ್ವಿ ವ್ಯಕ್ತಿಗಳನ್ನು ಮುನ್ನಡೆಸುವ ಆ ದೊಡ್ಡ ಫಿಲಾಸಫಿ ಶುರುವಾಗುವುದೇ ನಮ್ಮ ಆಲೋಚನೆಗಳ ತಳಹದಿಯಿಂದ. ಈ ಮಾತನ್ನು ಸ್ವಲ್ಪ ಗಮನವಿಟ್ಟು ಕೇಳಿ. ಒಳ್ಳೆಯ ಅಭ್ಯಾಸಗಳಿಗೆ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಶೂನ್ಯದಿಂದ ಹೀರೋ ಮಾಡುವ ಶಕ್ತಿ ಇದೆ. ಇದು ಅಕ್ಷರಶಃ ಸತ್ಯ. ಕಠಿಣವಾದರೂ ಸರಿ, ಒಂದು ಪಾಸಿಟಿವ್ ದಿನಚರಿಯನ್ನು ಅಳವಡಿಸಿಕೊಳ್ಳಲು ಯಾರೇ ಸಿದ್ಧರಿದ್ದರೂ ಬೃಹತ್ ಯಶಸ್ಸು ಖಂಡಿತ ಒಲಿಯುತ್ತದೆ. ಈಗ 2ನೇ ಘಟ್ಟಕ್ಕೆ ಬರೋಣ. ಮನಸ್ಸು ಮತ್ತು ಸಮಯದ ನಿಯಂತ್ರಣ. ಇದೊಂದು ಆಂತರಿಕ ಆಟ ಇದ್ದ ಹಾಗೆ. ಈ ಸಾಧಕರು ತಮ್ಮ ದಿನವನ್ನು ಹೇಗೆ ಶುರು ಮಾಡ್ತಾರೆ, ತಮ್ಮ ಆಂತರಿಕ ಪ್ರಪಂಚವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ? ಅಲಾರಂ ಹೊಡೆದ ತಕ್ಷಣ ಸ್ನೂಸ್ ಮಾಡಿ ಇನ್ನೊಂದು 5 ನಿಮಿಷ ಮಲ್ಗೋಣ ಅಂತೀವಿ ಅಲ್ವಾ? ಆದ್ರೆ ಬೆಳಗ್ಗೆ ಮೊದಲ ಅಲಾರಂಗೆ ಎದ್ದು ನಮ್ಮ ಬೆಡ್ಶೀಟನ್ನು ನಾವೇ ಮಡಚಿಡೋದು ನಮ್ಮ ವಿಲ್ ಪವರ್ ಅಥವಾ ಇಚ್ಛಾಶಕ್ತಿಯನ್ನು ತಕ್ಷಣವೇ ಬಡಿದೆಬ್ಬಿಸುತ್ತದೆ. ಇದು ಇಡೀ ದಿನದ ಸವಾಲುಗಳನ್ನು ಎದುರಿಸಲು ಬೇಕಾದ ಎಕ್ಸ್ಟ್ರಾ ಟೈಮ್, ಎನರ್ಜಿ ಮತ್ತು ಶ್ರಮವನ್ನು ಉತ್ಪಾದಿಸುತ್ತದೆ. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯವೊಂದಿದೆ. ಅದುವೇ 10 ನಿಮಿಷಗಳ ನಿಯಮ. ದಿನದಲ್ಲಿ ಕೇವಲ 10 ನಿಮಿಷ, ಯಾವುದೇ ಸ್ಮಾರ್ಟ್ಫೋನ್ ಇಲ್ಲದೆ, ಯಾವ ಗದ್ದಲವೂ ಇಲ್ಲದೆ ಸಂಪೂರ್ಣ ಒಂಟಿಯಾಗಿ ಕಳೆಯೋದು ಅತ್ಯಗತ್ಯ. ಇದು ಯಾಕೆ ಗೊತ್ತಾ? ನಮ್ಮ ಪ್ರಸ್ತುತ ಜೀವನದ ಅಗತ್ಯತೆಗಳು ಏನು ಮತ್ತು ನಾವು ಯಾವ ದಿಕ್ಕಿನಲ್ಲಿ ಸಾಗುತ್ತಿದ್ದೇವೆ ಅಂತ ನಮಗೆ ನಾವೇ ಕನ್ನಡಿ ಹಿಡಿದುಕೊಳ್ಳಲು ಈ ಸಮಯ ಬೇಕೇ ಬೇಕು. ಸಮಯ ಯಾವತ್ತೂ ಯಾರಿಗಾಗಿಯೋ ಕಾಯ್ದಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರವೇ. ಇಲ್ಲಿ ಮಲಗುವವರು ಅಥವಾ ಹಿಂದೇಟು ಹಾಕುವವರು ಬರುವ ಅವಕಾಶಗಳನ್ನು ಕಳೆದುಕೊಳ್ತಾರೆ. ಅದೇ ಎಚ್ಚೆತ್ತುಕೊಂಡು ದಿನವನ್ನು ಎದುರಿಸುವವರು ಭವಿಷ್ಯದ ಯಶಸ್ಸಿನ ಟೈಮರ್ ಅನ್ನು ಆನ್ ಮಾಡ್ತಾರೆ. 3ನೇ ಹಂತ, ನಿರಂತರ ಕಲಿಕೆ ಮತ್ತು ಗಮನ. ಇದು ನಮ್ಮ ಬಾಹ್ಯ ದೃಷ್ಟಿಕೋನ. ಈ ಗದ್ದಲ ತುಂಬಿದ ಜಗತ್ತಿನಲ್ಲಿ ನಾವು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಪರಿಣಿತಿ ಸಾಧಿಸಬೇಕು ಅಂದ್ರೆ ನಿರಂತರವಾಗಿ ಕಲಿಯೋದು ಮತ್ತು ಫೋಕಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇದು ವಿವರಿಸ್ತದೆ. ನಿಜವಾದ ನಾಯಕರ ಅತಿ ದೊಡ್ಡ ಸೀಕ್ರೆಟ್ ಏನು ಗೊತ್ತಾ? ಅವರು ಜೀವನ ಪೂರ್ತಿ ವಿದ್ಯಾರ್ಥಿಗಳಾಗಿರ್ತಾರೆ. ಅದು ಕ್ರಿಕೆಟ್ ಚಾಂಪಿಯನ್ ಆಗಿರಬಹುದು ಅಥವಾ ಸಿನಿಮಾ ತಾರೆಯಾಗಿರಬಹುದು. ತಮ್ಮ ಕ್ಷೇತ್ರದ ಬಗ್ಗೆ ಹೊಸದನ್ನು ಕಲಿಯುವುದನ್ನು, ಪ್ರಯೋಗ ಮಾಡುವುದನ್ನು ಅವರು ಯಾವತ್ತೂ ನಿಲ್ಲಿಸೋದಿಲ್ಲ. ಹೊಸದನ್ನು ಕಲಿಯುವ ಆ ಮಗುವಿನಂತಹ ಕುತೂಹಲ ಸದಾ ಅವರಲ್ಲಿರುತ್ತೆ. ಮತ್ತು ಪ್ರಕೃತಿ ನಮಗೆ 2 ಕಿವಿ ಹಾಗೂ 1 ಬಾಯಿ ಯಾಕೆ ಕೊಟ್ಟಿದೆ ಅನ್ನೋದನ್ನ ಈ ವಿಚಾರಗಳು ಅತ್ಯದ್ಭುತವಾಗಿ ವಿವರಿಸುತ್ತವೆ. ನಾವು ಹೆಚ್ಚು ಕೇಳಿಸಿಕೊಂಡು ಕಮ್ಮಿ ಮಾತನಾಡಿದಾಗ ನಮ್ಮ ಶಕ್ತಿ ಉಳಿಯುತ್ತದೆ. ಇತರರ ಮುಂದೆ ನಾವು ದುರ್ಬಲರಾಗಿ ಕಾಣುವುದು ತಪ್ಪುತ್ತದೆ. ಅಷ್ಟೇ ಅಲ್ಲ, ಹೊಸ ಜ್ಞಾನವೂ ನಮಗೆ ಸಿಗುತ್ತದೆ. ಇದೆಲ್ಲದರ ಜೊತೆಗೆ ನಮ್ಮ ಫೋಕಸ್ ಅನ್ನು ಕೆಡಿಸುವ ಗೊಂದಲಗಳನ್ನು ಕಿತ್ತು ಬಿಸಾಕಲೇಬೇಕು. ಈ ಅನಗತ್ಯ ಆಪ್ ನೋಟಿಫಿಕೇಶನ್ಗಳು, ಸುಮ್ಮನೆ ಟೈಮ್ ವೇಸ್ಟ್ ಮಾಡುವ ಚಾಟ್ ಗ್ರೂಪ್ಗಳು ಅಥವಾ ನಮ್ಮ ಅದ್ಭುತ ಐಡಿಯಾಗಳಿಗೆ ಅಡ್ಡಿಯಾಗುವ 9 ರಿಂದ 5 ಕೆಲಸದ ರೊಟೀನ್, ಇವುಗಳನ್ನು ಬದಿಗೊತ್ತಿದಾಗ ಮಾತ್ರ ಕನಸುಗಳು ಬರೀ ಕನಸಾಗಿ ಉಳಿಯದೆ ನೈಜತೆಯ ರೂಪ ಪಡೆದುಕೊಳ್ಳುತ್ತವೆ. ಇನ್ನು 4ನೇ ವಿಭಾಗ, ದಿಟ್ಟ ನಿರ್ಧಾರಗಳು ಮತ್ತು ರಿಸ್ಕ್ ತೆಗೆದುಕೊಳ್ಳುವುದು. ನಮ್ಮ ಗುರಿಗಳನ್ನು ರಕ್ಷಿಸಿಕೊಳ್ಳಲು ಮತ್ತು ಆಕ್ಷನ್ ತೆಗೆದುಕೊಳ್ಳಲು ಎಷ್ಟು ಧೈರ್ಯ ಬೇಕು ಅನ್ನೋದನ್ನ ಈಗ ನೋಡೋಣ. ನಾವು ಇತರರ ನಿರೀಕ್ಷೆಗಳಿಗೆಲ್ಲ ಗೊಂಬೆಯಂತೆ ಹೌದು ಎನ್ನುತ್ತಾ ಹೋದ್ರೆ ನಮ್ಮ ಸ್ವಂತ ಗುರಿಗಳ ಕಥೆ ಏನು? ಅದಕ್ಕೆ ನಮ್ಮ ವೈಯಕ್ತಿಕ ಗುರಿಗಳಿಗಾಗಿ ಇಲ್ಲ ಎಂದು ಹೇಳುವುದನ್ನು ಕಲಿಯಬೇಕು. ಉದಾಹರಣೆಗೆ, ಬೇರೆಯವರ ಒತ್ತಾಯಕ್ಕೆ ಡಾಕ್ಟರ್ ಆಗುವ ಬದಲು ನಮ್ಮ ಕನಸಿನ ಸೋಲ್ಜರ್ ಹುದ್ದೆಯನ್ನು ಆಯ್ಕೆ ಮಾಡುವುದು. ಆರಂಭದಲ್ಲಿ ಇದು ಬೇರೆಯವರಿಗೆ ತಪ್ಪಾಗಿ ಕಂಡರೂ ಅಂತಿಮ ಗುರಿ ತಲುಪಲು ಇದು ಅನಿವಾರ್ಯ. ಜೀವನದಲ್ಲಿ ಅತಿ ದೊಡ್ಡ ರಿಸ್ಕ್ ಅಂದ್ರೆ ಯಾವುದೇ ರಿಸ್ಕ್ ತೆಗೆದುಕೊಳ್ಳದೇ ಇರೋದು. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚಿಸಿ. ಮನುಷ್ಯ ಬದುಕಲು ಬೇಕಾಗಿರುವುದು ಕೇವಲ ಅನ್ನ, ಬಟ್ಟೆ ಮತ್ತು ವಸತಿ ಮಾತ್ರ. ಹೀಗಿರುವಾಗ
ವಯಸ್ಸಾದ ಮೇಲೆ ಕೇವಲ ಸೇಫ್ ಆಗಿ ಸಾವಿನ ಬಾಗಲು ತಲುಪುವ ಬದಲು ಬರುವ ಎಲ್ಲಾ ಸವಾಲುಗಳನ್ನು ಎದುರಿಸಿ ಒಬ್ಬ ವಿಜಯಶಾಲಿ ಯೋಧನಂತೆ ಬದುಕುವುದು ನಮ್ಮ ಗುರಿಯಾಗಬೇಕು ಅಲ್ವಾ? ಹಾಗಾಗಿ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದರೆ ಅತ್ಯಂತ ಯಶಸ್ವಿ ಜನರು ಒಂದು ನಿರ್ಧಾರವನ್ನು ತೆಗೆದುಕೊಂಡ ತಕ್ಷಣ ಅದನ್ನು ಕಾರ್ಯಗತಗೊಳಿಸುತ್ತಾರೆ. ನಿರ್ಧಾರ ಮತ್ತು ಕ್ರಿಯೆಯ ನಡುವಿನ ಸಮಯವನ್ನು ಅವರು ಶೂನ್ಯಕ್ಕೆ ಇಳಿಸುತ್ತಾರೆ. ತಮ್ಮ ಜೀವನದ ಆಯ್ಕೆಗಳನ್ನು ಯಾವತ್ತೂ ನಾಳೆಗೆ ಅಂತ ಪೆಂಡಿಂಗ್ ಇಡುವುದಿಲ್ಲ. ಕೊನೆಯದಾಗಿ 5ನೇ ವಿಭಾಗ, ಆರ್ಥಿಕ ಶಿಸ್ತು ಮತ್ತು ಹೂಡಿಕೆ. ಈ ಎಲ್ಲ ಅಭ್ಯಾಸಗಳನ್ನು ಕರಗತ ಮಾಡಿಕೊಂಡ ಮೇಲೆ ಸಿಗುವ ಅಂತಿಮ ಪ್ರತಿಫಲ ಅಂದರೆ ದೀರ್ಘಕಾಲೀನ ಆರ್ಥಿಕ ಸಂಪತ್ತನ್ನು ಹೇಗೆ ನಿರ್ಮಿಸುವುದು ಅಂತ ನೋಡೋಣ. ಒಂದು ಮಾಸ್ಟರ್ ಫೈನಾನ್ಷಿಯಲ್ ಪ್ಲಾನ್ ಬಗ್ಗೆ ಮಾತಾಡೋಣ. ನಿಜವಾದ ಆರ್ಥಿಕ ಶಿಸ್ತು ಎಂದರೇನು? ಮೊದಲು ಸಂಪಾದಿಸುವುದು, ಉಳಿಸುವುದು, ಹೂಡಿಕೆ ಮಾಡುವುದು ಮತ್ತು ಆ ಲಾಭವನ್ನು ಮತ್ತೆ ಮರು ಹೂಡಿಕೆ ಮಾಡುವುದು. ನಮ್ಮ ದಿನನಿತ್ಯದ ಖರ್ಚುಗಳನ್ನು ನಾವು ಕಷ್ಟಪಟ್ಟು ಸಂಪಾದಿಸಿದ ಅಸಲು ಹಣದಿಂದ ಮಾಡಬಾರದು, ಬದಲಿಗೆ ಹೂಡಿಕೆಯಿಂದ ಬಂದ ಲಾಭದಿಂದ ಮಾತ್ರ ನಿಭಾಯಿಸಬೇಕು. ಇದು ಅತ್ಯಂತ ಪ್ರಮುಖವಾದ ತತ್ವ. ಹಾಗೆಯೇ ಅನಗತ್ಯ ಖರ್ಚುಗಳನ್ನು ತಡೆಯಲು ಒಂದು ಅದ್ಭುತವಾದ 10 ದಿನಗಳ ನಿಯಮ ಇದೆ. ಏನನ್ನಾದರೂ ನೋಡಿದ ತಕ್ಷಣ ಖರೀದಿಸುವ ಬದಲು ನಿಖರವಾಗಿ 10 ದಿನ ಕಾಯಿರಿ. ಇದರಿಂದ ಆ ವಸ್ತು ನಿಜವಾಗಿಯೂ ಬೇಕಾ ಅಥವಾ ಬೇಡವಾ ಎಂಬ ಸ್ಪಷ್ಟತೆ ಸಿಗ್ತದೆ. ಸುಮ್ಮನೆ ಮನೆ ಮೂಲೆ ಸೇರಿ ಧೂಳು ಹಿಡಿಯುವ ವಸ್ತುಗಳ ಮೇಲೆ ನಮ್ಮ ಹಣ ಪೋಲಾಗುವುದು ತಪ್ಪುತ್ತದೆ. ಅಂತಿಮವಾಗಿ ಒಂದು ಪ್ರಬಲವಾದ ವಿಚಾರದೊಂದಿಗೆ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ಈ ಎಲ್ಲ ಹೆಜ್ಜೆಗಳನ್ನು ಈಗಲೇ ತೆಗೆದುಕೊಳ್ಳಲು ನಾವೆಲ್ಲರೂ ಸಿದ್ಧರಿದ್ದೇವಾ? ಖಂಡಿತ. ಈ ಅಭ್ಯಾಸಗಳು ದೀರ್ಘಕಾಲೀನ ಯಶಸ್ಸಿನ ಮೇಲೆ ಅಗಾಧವಾದ ಪ್ರಭಾವ ಬೀರುತ್ತವೆ. ಆಳವಾಗಿ ಯೋಚಿಸಿ ಮತ್ತು ನಮ್ಮಲ್ಲಿ ಒಂದು ಅದ್ಭುತವಾದ ಬದಲಾವಣೆಗೆ ನಾಂದಿ ಹಾಡೋಣ. ಕಲಿಯುತ್ತೀರಿ, ಹಾಗೆಯೇ ಬೆಳೆಯುತ್ತೀರಿ.